ಸಹಸ್ವಮನ್ಯೋ ಅಭಿಮಾಹಾತಿಮಸ್ಮೇ ಹೃಜನ್ ಮೃಣನ್ ಪ್ರಾಮೃಣನ್ ಪ್ರೇಹಿ ಶತ್ರೂನ್ ಉಗ್ರಂ ತೇ ಪಾಜೋ ನನ್ವಾರೋ ರುದ್ರೇ ವಶೀವಶಂ ನಯಸ ಏಕಜತ್ವಂ. ಭೀಮಸೇನ ನರಸಿಂಹದೇವರಿಗೆ ಹೇಳ್ತಾ ಇದ್ದಾನೆ, ನರಸಿಂಹನೇ, ಈ ದುಶ್ಯಾಸನ ನಮಗೆ ಮೊದಲಿಂದಲೂ ತುಂಬಾ ಪೀಡೆ ಕಾಟವನ್ನು ಕೊಡ್ತಾ ಇದ್ದಾನೆ. ಅಂತಹ ದುಶ್ಯಾಸನನ್ನ ನೀನು ನಾಶಪಡಿಸು. ನನ್ನೊಳಗಿದ್ದು ನೀನೇ ನಾಶಪಡಿಸಬೇಕು. ನೀನು ಇಲ್ಲಿಗೆ ಬಂದು ಈ ಶತ್ರುಗಳನ್ನು ಗಾಯಗೊಳಿಸು. ಅವರ ಅಹಂಕಾರವನ್ನು ಮುರಿದು ಬಿಡು. ಹೀಗೆ ಅವರ ಮನಸ್ಸನ್ನು ಮುರಿಯುವುದಲ್ಲದೆ ಅವರ ಶರೀರವನ್ನು ಕೂಡ ನೀನು ಮುರಿದು ಹಾಕಬೇಕು. ಮಾನಸಿಕವಾಗಿಯೂ ದೈಹಿಕವಾಗಿಯೂ ಅವರನ್ನು ನೀನು ನಿಗ್ರಹಿಸಬೇಕು ಅಂತ ಅರ್ಥ. ಅದಕ್ಕೆ ನಿನ್ನಂಥ ಸರ್ವೋತ್ತಮವಾದ ದೇವತೆಯ ಪರಾಕ್ರಮವನ್ನ ಈ ದುಶ್ಯಾಸನ ದುರ್ಯೋಧನಾದಿಗಳು ಎದುರು ಹಾಕ್ಕೊಂಡಿದ್ದಾರೆ. ನಿನಗೆ ಅವರು ಸವಾಲು ಹಾಕ್ತಾ ಇದ್ದಾರಲ್ಲ, ಭಗವಂತನೇ, ನೀನು ಎಲ್ಲರನ್ನೂ ಅಸಹಾಯಕನಾಗಿ ಎದುರಿಸಬಲ್ಲಂತಹ ವೀರ. ಈಗ ಎಲ್ಲರನ್ನೂ ವಶಪಡಿಸಿಕೊಂಡಂತಹ ನೀನು ಅವರನ್ನು ಕೂಡ ನಾಶಪಡಿಸಬಲ್ಲೆ, ದುರ್ಯೋಧನ ದುಶ್ಯಾಸನಾದಿಗಳನ್ನು ಕೂಡ. ನಾವು ಈ ಶ್ಲೋಕವನ್ನ ಹೇಳುವಾಗ ನಮಗೆ ಈ ದುಷ್ಟಶಕ್ತಿಗಳು, ನಮ್ಮಲ್ಲಿ ಇರುವಂತಹ ಕಾಮಕ್ರೋಧಗಳು ಮೊದಲಿಂದಲೂ ನಮಗೆ ಪೀಡೆ ಕೊಡ್ತಾನೆ ಇದ್ದಾರೆ. ಅಂಥವರನ್ನ ನೀನೇ ನಾಶಪಡಿಸಬೇಕು. ಈ ದುಷ್ಟಶಕ್ತಿಗಳನ್ನ, ಅದರ ಅಭಿಮಾನಿಗಳಾದಂತಹ ದೈತ್ಯರನ್ನ, ದುರ್ಗುಣಗಳನ್ನ ಮತ್ತು ಅದರ ಅಭಿಮಾನಿಗಳಾದ ದೈತ್ಯರನ್ನ ನೀನು ಗಾಯಗೊಳಿಸಬೇಕು. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅವರನ್ನು ನೀನು ಸೋಲಿಸಬೇಕು. ನಿನ್ನ ಭಯಂಕರವಾದ ಪರಾಕ್ರಮವನ್ನ ಎದುರು ಹಾಕಿಕೊಂಡು ಆ ಪರಾಕ್ರಮಕ್ಕೆ ಸವಾಲು ಹಾಕಿ ಅವರು ಬದುಕುವುದು ಸಾಧ್ಯವಿಲ್ಲ ಅಂತ ಅದರ ಅರ್ಥ. ಮನ್ಯೋ ಅಂತ ನರಸಿಂಹರೂಪ ಭಗವಂತನಿಗೆ ಸಂಬೋಧನೆ. ಅಭಿಮಾತಿ ಅಂದ್ರೆ ಎಲ್ಲ ರೀತಿಯಿಂದಲೂ ಮೊದಲಿಂದಲೂ ತೊಂದರೆ ಕೊಡ್ತಾ ಇರುವಂತಹ ವ್ಯಕ್ತಿ. ಯಾರಿಗೆ ತೊಂದರೆ ಕೊಟ್ಟಿದ್ದಾನೆ ಅಂದ್ರೆ ಅಸ್ಮೇ ನಮಗೆ ಅಭಿಮಾತಿ, ಮೊದಲಿಂದಲೂ ತೊಂದರೆ ಕೊಡ್ತಾ ಇರುವ ದುಷ್ಟಶಕ್ತಿಯನ್ನ, ದುಶ್ಯಾಸನವನ್ನ ಸಹಸ್ವ ಸೋಲಿಸುವ. ಶತ್ರುವನ್, ಈ ಶತ್ರುಗಳನ್ನ ರುಜನ್ ಗಾಯಗೊಳಿಸ್ತಾ, ಮೃಣನ್ ಹಿಸುಕುತ್ತಾ, ಅವರನ್ನು ಮರ್ದಿಸುತ್ತಾ, ಪ್ರಮೃಣನ್ ಅಲ್ಲಿ ಒಂದು ಕಡೆ ಅವರ ಮನಸ್ಸನ್ನ ಮರ್ದಿಸ್ತಾ, ಇನ್ನೊಂದು ಕಡೆ ಅವರ ದೇಹವನ್ನು ಮರ್ದಿಸ್ತಾ ಅಂತ ನಾವು ತಿಳ್ಕೋಬೇಕು. ಪ್ರೈಹಿ, ಆ ಶತ್ರುಗಳನ್ನು ನೀವು ಎದುರಿಸು. ತೇ, ನಿನ್ನ ಉಗ್ರಂ ಅತ್ಯಂತ ಕ್ರೂರವಾದ ಪಾಜಹ ಬಲವನ್ನು ಆರು ರುದ್ರೇನನು ಅವರು ಆಕ್ರಮಿಸಿದ್ದಾರಲ್ಲೇನೋ, ನಿನ್ನ ಸರ್ವೋತ್ತಮವಾದ ಶಕ್ತಿಗೆ ಅವರು ಸವಾಲು ಹಾಕಿದ್ದಾರಲ್ವೇನೋ ಅಂತ ನಾನು ಅದನ್ನು ಸ್ವಲ್ಪ ಬದಲು ಮಾಡ್ಕೊಂಡಿದ್ದೇನೆ. ಬನ್ನಂಜ ಗೋವಿಂದಾಚಾರ್ಯ ಮತ್ತು ಪುರಾಣಿಕಾಚಾರ್ಯ ಹೇಳಿದ್ದನ್ನೆಲ್ಲ ಗಮನಿಸ್ತಾ ಇರ್ತೇನೆ. ಸ್ವಲ್ಪ ಅದನ್ನ ಈ ತರ ನಾನು ನನ್ನ ಸ್ಫೂರ್ತಿಗನುಗುಣವಾಗಿ ಬದಲು ಮಾಡ್ಕೊಂಡಿದ್ದೇನೆ. ಏಕಜ, ನೀನು ಅಸಹಾಯ ಶೂರ, ನಿನ್ನಿಂದಲೇ ನೀನು ಆವಿರ್ಭವಿಸುವಂಥವನು. ನಿನಗೆ ಅವತಾರ ಎತ್ತಲಿಕ್ಕೆ ಬೇರೆ ಯಾರ ಅಗತ್ಯವೂ ಇಲ್ಲ. ವಶಿ, ಎಲ್ಲರನ್ನೂ ನಿನ್ನ ಹಿಡಿತದಲ್ಲಿಟ್ಕೊಂಡಂಥವನು. ಅಂತಹ ತ್ವಂ, ನೀನು ವಶಂ ನಯಸೆ, ಇಡೀ ಜಗತ್ತನ್ನು ಕೂಡ ವಶಪಡಿಸಿಕೊಳ್ಳುತ್ತೀಯೆ. ಇದಿಷ್ಟು ಬಹುತೇಕ ಗೋವಿಂದಾಚಾರ್ಯ ಹೇಳಿದ ಅರ್ಥ. ಮತ್ತೆ ಪುರಾಣಿಕಾಚಾರ್ಯರು ಹೀಗಂದು ಅರ್ಥ ಬರೀತಾರೆ, ಭಗವಂತನೇ ನೀನು ಏಕಜ ಅಂದ್ರೆ ಸ್ವತಂತ್ರ. ವಶಂ ನಯಸೆ, ಶತ್ರುಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಂಥವನು. ಸಹಸ್ವ, ಅವರನ್ನು ನೀನು ನಿಗ್ರಹಿಸಬೇಕು. ಆ ಶತ್ರುಗಳನ್ನ ರುಜನ್, ರೋಗ ಮತ್ತು ರುಜಿನಗಳಿಂದ, ಮಾನಸಿಕ ರೋಗ ಮತ್ತು ದೈಹಿಕ ರೋಗಗಳಿಂದ ಬಳಲಿಸಬೇಕು. ಮೃಣನ್, ಹಿಂಸಿಸಬೇಕು. ಪ್ರಮೃಣನ್, ಮತ್ತೆ ಅವರು ತಲೆ ಎತ್ತಿ ಬರದಂತೆ ಮಾಡಬೇಕು. ಅಭಿಪ್ರಾಯಿ, ನನ್ನ ಬಳಿಗೆ ಬರಬೇಕು.
ತೇ ನಿನ್ನ ಪಾಜ ಪ್ರತಾಪ ಉಗ್ರಂ ಆರು ರುದ್ರಯನನು ಅದೆಂದೂ ಕೂಡ ಯಾರಿಗೂ ಮಣಿಯದಂತಹ ಪರಾಕ್ರಮವಷ್ಟೇ. ಇದು ನಾವು ಭಗವಂತನನ್ನು ಕೇಳ್ತಿರೋದು. ಭಗವಂತನೇ ನಿನ್ನ ಪರಾಕ್ರಮ ಬೇರೆ ಯಾರಿಗೂ ಎದುರಿಸಲಿಕ್ಕಾಗದಂಥದ್ದು ಅಲ್ವಾ? ಹಾಗಿರುವಾಗ ನೀನು ಇಂಥ ದುಷ್ಟ ಶತ್ರುಗಳನ್ನು ಸರಿಯಾಗಿ ನಿಗ್ರಹಿಸಬೇಕು. ಅವರನ್ನು ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿಯಿಂದಲೂ ಮರ್ದಿಸಬೇಕು. ಹೀಗೆ ನಾನು ನಿನ್ನ ಪ್ರತಾಪದ ಮೇಲೆ ವಿಶ್ವಾಸ ಇಟ್ಟಿದ್ದೇನೆ. ಆದರೆ ಈ ದುಷ್ಟ ಶಕ್ತಿಗಳು ನಿನ್ನ ಪ್ರತಾಪಕ್ಕೆ ಸವಾಲು ಹಾಕಿ ನಿನ್ನ ಎದುರುಗಡೆ ಈ ಪ್ರಪಂಚದಲ್ಲಿ ದರ್ಪವನ್ನು ತೋರಿಸ್ತಾ ಇದ್ದಾರೆ. ಹೀಗೆ ನಮಗೆ ಯಾವುದೇ ರೀತಿಯಾದ ದೈಹಿಕ ರೋಗ, ಮಾನಸಿಕ ರೋಗ ಬರುವುದು ಬೇಡ. ನಮ್ಮ ಶತ್ರುಗಳಿಗೆ ಎಲ್ಲ ರೀತಿಯಾದಂಥ ದೈಹಿಕ, ಮಾನಸಿಕ ರೋಗಗಳು ಬಂದು ಅವರನ್ನ ಮುತ್ತಿ ನಮ್ಮ ಜೀವನವನ್ನ ಭಗವಂತ ಸುರಕ್ಷಿತವಾಗಿಡಬೇಕು ಅಂತ ಈ ಮಂತ್ರದ ಒಟ್ಟಾರೆ ತಾತ್ಪರ್ಯ.